ಧನ್ಯವಾದಗಳು ಪ್ರದೀಪ್ ಅವರೇ. ಪ್ರದರ್ಶನ ಪಂದ್ಯ ಎಕ್ಸಿಬಿಷನ್ ಮ್ಯಾಚ್ ಮೊದಲ ಹಂತದ ಟಾಸ್ ಸೇವನೆ ದಾಖಲಿಸ್ತಾ ಇರ್ತಕ್ಕಂಥ ವಿಜಯಪುರ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ಎರಡೂ ತಂಡಗಳ 10ನೇ ಆಟಗಾರರು ಅಲ್ಲಿ ಪ್ರದರ್ಶನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಲೈನ್ ಅಪ್ ಮಾಡಿಕೊಳ್ಳಿ ಶೀಘ್ರತೆಯಲ್ಲಿ. ರೆಸ್ಟ್ ಆಫ್ ಕೆಆರ್ಪುರಂ ಮತ್ತು ವಿಜಯಪುರ ಲೈನ್ ಅಪ್ ಮಾಡಿಕೊಳ್ಳಿ. ಹಲೋ ಮ್ಯೂಸಿಕ್ ಸರ್ ಒಂಚೂರು ಇಲ್ಲಿ ಎರಡೂ ತಂಡಗಳು ಲೈನ್ ಅಪ್ ಮಾಡಿಕೊಳ್ಳಿ ಸರ್ ಶೀಘ್ರಗತಿಯಲ್ಲಿ. ಅಲ್ಲಿ ಪ್ರಾಕ್ಟೀಸ್ ಕ್ಲಾಸ್ ಮಾಡಿ. ಎರಡೂ ತಂಡಗಳು ಈಗಾಗಲೇ ನಮ್ಮ ಪ್ರೋತ್ಸಾಹದಾಯಕರಾಗಿರ್ತಕ್ಕಂಥ ಈ ಒಂದು ಪಂದ್ಯಾಕೂಟದ ದ್ವಿತೀಯ ಬಹುಮಾನದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಶ್ರೀತಾ ರಾಜು ಅವರು ಎರಡೂ ತಂಡಗಳ ಆಟಗಾರರಿಗೆ ಹಸಲಾದ ಮುಖಾಂತರವಾಗಿ ಶುಭ ಹಾರೈಕೆಯನ್ನು ಮಾಡಲಿಕ್ಕಿದ್ದಾರೆ. ಅಲ್ಲಿ ಲೈನ್ ಅಪ್ ಮಾಡಿಕೊಳ್ಳಿ ಶೀಘ್ರಗತಿಯಲ್ಲಿ. ರೆಸ್ಟ್ ಆಫ್ ಕೆಆರ್ಪುರಂ ಮತ್ತು ವಿಜಯಪುರ ಅವ್ರ ಬಗ್ಗೆ ಮಾತಾಡಿ. ಅಲ್ಲಿ ಎರಡೂ ತಂಡಗಳು ಲೈನ್ ಅಪ್ ಮಾಡಿ ಸರ್. ಸಮಾಲೋಚನೆ ಆ ಬಳಿಕ ಮಾಡಿ. ಎರಡೂ ತಂಡಗಳು ವಿಜಯಪುರ ಮತ್ತು ರೆಸ್ಟ್ ಆಫ್ ಕೆಆರ್ಪುರಂ ಲೈನ್ ಅಪ್ ಮಾಡಿಕೊಳ್ಳಿ. ನೋಡಿ ಅಲ್ಲೋ ನೋಡು ದೀಪು ಎಲ್ಲರೂ ಕೂಡ ತಮ್ಮ ತಮ್ಮ ಮೊಬೈಲ್ಗಳ ಲೈಟ್ಸ್ ಗಳನ್ನು ಆನ್ ಮಾಡಬೇಕೆನ್ನುವಂತ ವಿನಂತಿ ಮಾಡ್ತಾ ಇದ್ದಾರೆ ಸಂಘಟಕರು. ಎಲ್ಲರೂ ಕೂಡ ಶೀಘ್ರಗತಿಯಲ್ಲಿ
ಎಲ್ಲರಿಗೂ ಕೂಡ ಅಭಿನಂದನೆಗಳು. ಈಗಾಗಲೇ ನಮ್ಮ ಕಾರ್ಯಕ್ರಮದ 2ನೇ ಬಹುಮಾನದ ಪ್ರಾಯೋಜಕರಾಗಿರ್ತಕ್ಕಂಥ ಶ್ರೀತಾ ರಾಜು ಅವರು ಎರಡೂ ತಂಡಗಳ ಆಟಗಾರರಿಗೆ ಹಾಸಲಾಗೋದ ಮುಖಾಂತರವಾಗಿ ಶುಭ ಹಾರೈಕೆಯನ್ನು ಮಾಡಲಿಕ್ಕಿದ್ದಾರೆ. ಅಲ್ಲಿ ಲೈನ್ ಮಾಡಿಕೊಳ್ಳಿ ಶೀಘ್ರಗತಿಯಲ್ಲಿ. ಎರಡೂ ತಂಡಗಳು ವಿಜಯಪುರ ಸರ್ ಲೈನ್ ಅಪ್ ಮಾಡಿ ಸರ್. ಆಮೇಲೆ ರಾಜು ಅವರು ಎರಡೂ ತಂಡಗಳ ಆಟಗಾರರಿಗೆ ಹಾಸಲಾಗೋದ ಮುಖಾಂತರವಾಗಿ ಶುಭ ಹಾರೈಕೆಯನ್ನು ಮಾಡಲಿಕ್ಕಿದ್ದಾರೆ. ಅವ್ರ ಜೊತೆಗೆ ಪಂದ್ಯಾಟದ ಸಂಘಟಕರಾಗಿರ್ತಕ್ಕಂಥ ಶ್ರೀತಾ ಹರಿ ಅವರು, ಅಶ್ವಿನ್ ಅವರು, ನೋಡಿದಂತ ಎಲ್ಲ ಸದಸ್ಯರು ಅವ್ರ ಜೊತೆ ಭಾಗಿಯಾಗಿದ್ದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಕೂಡ ತೊಡಗಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಎರಡೂ ತಂಡಗಳ ಆಟಗಾರರಿಗೆ ಹಾಸಲಾಗೋದ ಮುಖಾಂತರವಾಗಿ ಎರಡೂ ತಂಡಗಳ ಆಟಗಾರರಿಗೆ ಹಾಸಲಾಗೋದ ಮುಖಾಂತರವಾಗಿ ಶುಭ ಹಾರೈಕೆಯನ್ನು ಮಾಡಲಿಕ್ಕಿದ್ದಾರೆ. ಹಲೋ, ದಿನದ ಮುಂದಿನ ಪಂದ್ಯಕ್ಕೆ ಟ್ರೋಫಿ ಫೈಟರ್ಸ್ ಮತ್ತು ಕವರ್ ಡ್ರೈವ್ ಕ್ಯಾಪ್ಟನ್ ರೆಡಿ ಇರಬೇಕು. ಆರಂಭಿಕ ಸೆಷನ್ ಮುಕ್ತಾಯವಾದ ಕೂಡಲೇ ಟಾಸಿಗೆ ಬನ್ನಿ ಅನ್ನುವಂತ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಲೀಗ್ನ ಕೊನೆಯ ಪಂದ್ಯ ಜೀವ ವರ್ಸಸ್ ಹೊಸನಗರ ಪ್ರಕೃತಿ ಕ್ರಿಕೆಟರ್ಸ್, ಆ ತಂಡದ ನಾಯಕರು ಕೂಡ ರೆಡಿ ಇರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಲೋ ಡಿಜೆ ರೇ, ಹಲೋ ವಿಜಯಪುರ ಕ್ಷೇತ್ರಕ್ಷಣೆ ಬನ್ನಿ. ವಿಜಯಪುರ ಸಮಾಲೋಚನೆ ಕ್ಲೋಸ್ ಮಾಡಿ ಕ್ಷೇತ್ರಕ್ಷಣೆ ಬನ್ನಿ ಅನ್ನುವಂತ ವಿನಂತಿ ಮಾಡ್ತಾ ಇದ್ದೇವೆ. ಅಲ್ಲಿ ರೆಸ್ಟ್ ಆಫ್ ಕೇರ್ ಪ್ರಾರಂಭಿಕ ಹಂತ ಆಟಗಾರ ಅಂಪೈರ್ಸ್ ಒಳಗೆ ಹೋಗಿ. ಅಲ್ಲಿ ಎರಡೂ ತಂಡಗಳ 10ನೇ ಆಟಗಾರರು ನಮ್ಮ ಕಮೆಂಟೇಟರ್ ಬಾಕ್ಸ್ಗೆ ಬರ್ಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎರಡೂ ತಂಡಗಳ 10ನೇ ಆಟಗಾರರು ಬನ್ನಿ ಸರ್. ಮಂಜುನಾಥ್ ರೇವಣ್ಣ ಮತ್ತು ಅನೀಸ್ ವಿಜಯಪುರ ಪರವಾಗಿ ಮೊದಲ ಓವರ್ಗಾಗಿ ಪ್ರದರ್ಶನ ಪಂದ್ಯ. 6 ಓವರ್ಗಳ ಎಕ್ಸಿಬಿಷನ್ ಮ್ಯಾಚ್. ಮೊದಲ ಹಂತಗಳ ಟಾಸ್ ಜಾವನ ದಾಖಲಿಸಿರ್ತಕ್ಕಂಥ ವಿಜಯಪುರ ಕ್ಷೇತ್ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ಪ್ರೀತಮ್ ನಾನ್ ಶೇಖರ್ಸ್ ವಿಭಾಗದಲ್ಲಿ ಮೊದಲ ಓವರ್ನ ಮೊದಲ ಚೆಂಡು 6 ಓವರ್ಗಳ
ಎಕ್ಸಿಬಿಷನ್ ಮ್ಯಾಚ್. ಅನೀಸ್ ಮೊದಲ ಚೆಂಡಿಗಾಗಿ ಶಾಟ್ ಆಗಿತ್ತು. ಇನ್ನಿಂಗ್ಸ್ ಮೊದಲ ಚೆಂಡು, ಮೊದಲ ಬೌಂಡ್ರಿ ಬರ್ತಾ ಇದೆ. ಮೊದಲ ಚೆಂಡಿನಲ್ಲಿ ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇರ್ತಕ್ಕಂಥ ಮಂಜುನಾಥ್ ರೇವಣ್ಣ ತನ್ನ ಮೊತ್ತ ರೆಸ್ಟ್ ಆಫ್ KR ಪುರ 4 ಓಟವನ್ನು ದಾಖಲಿಸ್ತಾ ಇದೆ ಪ್ರದರ್ಶನ ಪಂದ್ಯದ ಮೊದಲ ಓವರ್ನಲ್ಲಿ. ಔಟರ್ ಎಡ್ಜ್ ಆಗಿರ್ತಕ್ಕಂಥ ಚೆಂಡು, ಹೊದ್ದರಿ ಆಘಾತ, 4-1. ಹೊಸ ಆಟಗಾರ ಸಲ್ಲು ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಮೂರನೇ ಚೆಂಡಿಗಾಗಿ ಹರೀಶ್ 4-1. ಶಾಟ್ ಆಗಿತ್ತು, ಮತ್ತೆ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ಮೂರನೇ ಚೆಂಡಿನಲ್ಲಿ ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ ಮತ್ತೆ ಶಾಟ್ ಆಗಿತ್ತು. ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ರನ್ಔಟ್ ಅವಕಾಶ ಇತ್ತು. ಔಟ್ ಅನ್ನುವಂತಹ ತೀರ್ಪು ಬರ್ತಾ ಇದೆ. ರನ್ಔಟ್ ರೂಪದಲ್ಲಿ 8ಕ್ಕೆ 2. ಹೊಸ ಆಟಗಾರ ಬಾಲ ತನ್ನ ಮೊತ್ತ 8ಕ್ಕೆ 2. ರೆಸ್ಟ್ ಆಫ್ KR ಪುರ ಮತ್ತೆ ಗಲ್ಲಿ ಭಾಗದಲ್ಲಿ ಹೊರತಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಮೊದಲ ಓವರ್ನಲ್ಲಿ 2 ಪ್ರಮುಖ ಹೊತ್ತರೆ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ರೆಸ್ಟ್ ಆಫ್ KR ಪುರ ಪರಿಸರ ಬಹಳಷ್ಟು ಯಶಸ್ವಿ ಆಟಗಾರರು. ರೆಸ್ಟ್ ಆಫ್ KR ಪುರ ಪಾಳದಲ್ಲಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರರು. ಕನ್ನಡ ವಿಜಯಪುರ ಮೊದಲ ಹಂತದ ಟಾಸ್ ಅನ್ನು ದಾಖಲಿಸಿಕೊಂಡು ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದ್ದಾರೆ ಎಕ್ಸಿಬಿಷನ್ ಪಂದ್ಯದಲ್ಲಿ. ಗತಿ ಪರಿವರ್ತನೆ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ 9ಕ್ಕೆ 2. ಹೊಸ ಬೌಲರ್ ಅರುಣ್ ಅನ್ನು ಪರಿಚಯಿಸ್ತಾ ಇರ್ತಕ್ಕಂಥ ವಿಜಯಪುರ. ಎಕ್ಸಿಬಿಷನ್ ಪಂದ್ಯಗಳು ನಾವು ಕಂಡ ಹಾಗೆ ಸರ್ವೇ ಸಾಮಾನ್ಯವಾಗ್ತಾ ಇದ್ದಾವೆ. ಬಹಳ ಶೂಟಬರ್ದ ಹೊಡೆತ, ಷಡಕ್ಷ ಕಬರ್ಸ್ ಭಾಗದಲ್ಲಿ ಸುಂದರತೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 13. ಎರಡನೇ ಓವರ್ನಲ್ಲಿ ತನ್ನ ಪ್ರಮುಖ 2 ಹುದ್ದೆಗಳ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ರೆಸ್ಟ್ ಆಫ್ KR ಪುರಂ
13ಕ್ಕೆ ತಲುಪ್ತಾ ಇದೆ ತಂಡ ಮೊತ್ತ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ಕವರ್ ಪಾಯಿಂಟ್ ಭಾಗಕ್ಕೆ ತಳ್ಳುವಂತಹ ಸುಂದರತೆ ಆಟವನ್ನು ಆಡಿದ್ರು. ಒಂದು ಓಟಗಳ ಸೇರ್ಪಡೆ, ತಂಡ ಮೊತ್ತ 14ಕ್ಕೆ ತಲುಪ್ತಾ ಇದೆ. 4 ವರ್ಷಗಳ ಕೆಳಭಾಗದಲ್ಲಿ ನಾವು ಕಂಡ ಹಾಗೆ ದಾವಣಗೆರೆ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟದ ಮುಖಾಂತರವಾಗಿ ಎಕ್ಸಿಬಿಷನ್ ರೂಪದ ಪಂದ್ಯ. ಇವಾಗ ಪ್ರತಿಯೊಂದು ಪಂದ್ಯಾಕೂಟದಲ್ಲೂ ಕೂಡ ಎಕ್ಸಿಬಿಷನ್ ಪ್ರದರ್ಶನ ಪಂದ್ಯ ಸಾಗ್ತಾ ಇದೆ. ಅಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮೊದಲ ಎಕ್ಸಿಬಿಷನ್ ಪಂದ್ಯವನ್ನು ಆಡಿದ್ರು. ಅಲ್ಲಿ ಮಹಾರಾಷ್ಟ್ರದ ಆಟಗಾರರು ಜಯವನ್ನು ದಾಖಲಿಸಿದ್ದಾರೆ. ಆ ಬಳಿಕ ಫ್ರೆಂಡ್ಸ್ ಬೆಂಗಳೂರು 2 ಬಾರಿ ಪಂದ್ಯಾಕೂಟ ನಡೆಸಿದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗೆ ಪುರಸ್ಕಾರ, ಹೋದ್ದರಿ ಆಘಾತ. ಇಲ್ಲಿ ದಿನದ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಟ್ರೋಫಿ ಫೈಟರ್ಸ್ ಮತ್ತು ಕವರ್ ಡ್ರೈವ್ ಕ್ಯಾಪ್ಟನ್ ಬಸ್ಸಿಗೆ ಬನ್ನಿ ಸರ್, ವಿಳಂಬ ಮಾಡಬೇಡಿ. ಆ ಬಳಿಕ ಇವತ್ತಿನ ಲೀಗ್ನ ಕೊನೆಯ ಪಂದ್ಯ ಜೀವ ಮತ್ತು ಪ್ರಗತಿ ಫ್ರೆಂಡ್ಸ್ ಹೊಸನಗರ, ಆ ತಂಡಗಳು ಕೂಡ ರೆಡಿಯಾಗಿರಬೇಕು. ಆ ಬಳಿಕ ಪಂದ್ಯಾಕೂಟದ ಮೊದಲ ಕ್ವಾರ್ಟರ್ ಫೈನಲ್, 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಇವತ್ತು ಸಾಗುತ್ತೆ. ನಾಳೆ ಬೆಳಗಿನ ಅವಧಿಯಿಂದಲೇ ಹೋರಾಟದ ಪಂದ್ಯಗಳು. ಬಿಕೆ ಮೈಟಿ, ಆರ್ಸಿಬಿ, ಸಚಿನ್ 11 ಬೆಂಗಳೂರು, ಜೈ ಕರ್ನಾಟಕ, ಬಿಎಸ್ಸಿಸಿ ಚಾಲೆಂಜ್ ಕುಂದಾಪುರ, ಪಾಂಚಜನ್ಯ ಕೋಟ, ಏಕಲವ್ಯ, ಚಾಮರಾಜಪೇಟ್ ಕ್ರಿಕೆಟರ್ಸ್, ಈ ರೀತಿಯ ತಂಡಗಳು ನಾಳೆ ಆಡ್ತಾರೆ. ಹೊಸ ಆಟಗಾರ ಮಹೇಶ, ಹದಿನಾಲ್ಕಕ್ಕೆ 4 ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಎರಡನೇ ಓವರ್ನ ಮುಕ್ತಾಯಕ್ಕೆ 14ಕ್ಕೆ 4. ಮೂರನೇ ಓವರ್ನ ಚಾಲ್ತಿಗಾಗಿ ಮಧಿ, ಹೊಸ ಬೌಲರ್, ಮತ್ತೆ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ರನ್ಔಟ್ ಅವಕಾಶ ಇತ್ತು, ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಒಂದೋಟಗಳ ಸೇರ್ಪಡೆ, ತಡಬತ್ತ 15ಕ್ಕೆ ತಲುಪ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಕಂಡ ಹಾಗೆ ರಾಜ್ಯಾದ್ಯಂತ ಸಾಲು ಸಾಲು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪಂದ್ಯಾಟಗಳೆಲ್ಲ ನೋ ಬಾಲ್ ಅನ್ನುವಂತ ಸೂಚನೆ. 1+1, 2 ಓಟಗಳ ಸೇರ್ಪಡೆ, ತಡಬತ್ತ 17 ಓಟಗಳು. ಕಳೆದ ಬಾರಿ ಕೂಡ ಆಶ್ರಯ ಕ್ರಿಕೆಟರ್ಸ್ ಒಂದು ಅತ್ಯುತ್ತಮ ಪಂದ್ಯಾಟವನ್ನು ಇದೇ ಒಂದು ಕ್ರೀಡಾಂಗಣದಲ್ಲಿ ನಡೆಸಿದ್ದಾರೆ. ಸುರಕ್ಷಿತ ಕ್ಷೇತ್ರರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ, ಮೂರನೇ ಓವರ್ನ ಚಾಲ್ತಿಯಲ್ಲಿ ತನ್ನ ಅಮೂಲ್ಯ 4 ಹಿಟ್ಟರ್ಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. 18ಕ್ಕೆ 4. ಬಹಳ ಶುದ್ಧ ಬರುತ್ತೆ. ಕ್ಷೇತ್ರರಕ್ಷಣೆ ಸಾಗ್ತಾ ಇದೆ. ಕೇವಲ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು.
ತಡ ಮೊತ್ತ ಕೂಡ 19. ಲೆಕ್ಕಾಚಾರದ ಆಟವನ್ನು ಆಡ್ತಾ ಇರ್ತಕ್ಕಂಥ ತಂಡ ಮೇಲ್ನೋಡುವ ಪರಿಸ್ಥಿತಿಯಲ್ಲಿ ಪ್ರದರ್ಶನ ಪಂದ್ಯ 40-45 ಓಟುಗಳ ಹೋರಾಟಕಾರಿ ಮೊತ್ತ ಆಗುತ್ತೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಅನಿಶ್ಚಿತ ರಕ್ಷಕ. ತನ್ನ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಅಂತಿಮ ಒಂದು ಚೆಂಡು 3ನೇ ಓವರ್ನಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಕೊನೆ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 3ನೇ ಓವರ್ನ ಮುಕ್ತಾಯಕ್ಕೆ 20 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಮೂಲ್ಯ 4 ಓವರ್ಗಳ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ಸೆಷನ್ನಲ್ಲಿ ವಿಜಯಪುರ ಟಾಸ್ ಜಯವನ್ನು ದಾಖಲಿಸಿಕೊಂಡು ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿರ್ತಕ್ಕಂಥ ತಂಡ. ಅಲ್ಲಿ ದಿನದ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಟ್ರೋಫಿ ಫೈಟರ್ಸ್ ಮತ್ತು ಕವರ್ ಡ್ರೈವ್ ಕ್ಯಾಪ್ಟನ್ ಟಾಸಿಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಅಲ್ಲಿ ಟ್ರೋಫಿ ಫೈಟರ್ಸ್ ಕ್ಯಾಪ್ಟನ್ ಬಂದಿದ್ದಾರೆ. ಕವರ್ ಡ್ರೈವ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಅರುಣ್ ಹೊಸ ಬೌಲರ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಮತ್ತು ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮೊತ್ತ 20 ಓಟಗಳು 24 loss of 4. ಸ್ಲೋವರ್ ಚೆಂಡು, ಅದೇ ಒಂದು ಅಂಶ. ಬ್ಯಾಕ್ ಟು ಬೌಲರ್ಸ್ ಆಟ. ಹೋದರಿ ಆಘಾತವನ್ನು ಕಾಣ್ತಾ ಇದೆ. 5ನೇ ಹೋದರಿ ಆಘಾತ. ಹುಸೇನ್ ಹೊಸ ಆಟಗಾರ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ 21ಕ್ಕೆ ತಲುಪ್ತಾ ಇದೆ. ರಕ್ಷಣಾತ್ಮಕ ಆಟ ಮತ್ತೆ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಿರೀಕ್ಷಿತ ಓಟಗಳನ್ನು ದಾಖಲಿಸ್ತಾ ಇಲ್ಲ ರೆಸ್ಟ್ ಆಫ್ KR ಪುರಂ. ತನ್ನ ಮೊತ್ತ 22. 5 ಹುದ್ದರಿಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಗೋಡೆಯ ಹಿಂಭಾಗದಲ್ಲಿ ಎಡವಟ್ಟು ಸುರಕ್ಷಿತ ಓಟವನ್ನು ದಾಖಲಿಸಿದ್ದಾರೆ. ಮೊತ್ತ 23. ಒಂದು ಓಟಗಳ ಸೇರ್ಪಡೆ. 4ನೇ ಓವರ್ನ ಚಾಲ್ತಿಯಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ತಡ ಮೊತ್ತ 24 ಓಟಗಳು. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 24 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 5 ಅಮೂಲ್ಯ ಹೋದರಿಗಳ ಆಘಾತವನ್ನು ಕಾಣ್ತಾ ಇದ್ದಾರೆ. ಇಲ್ಲಿ 5ನೇ ಓವರ್ನ ಚಾಲ್ತಿಗಾಗಿ ಸಮಾಲೋಚನೆಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ವಿಜಯಪುರ ಅನೀಸನ್ನು
ಮತ್ತೆ ಪರಿಚಯಿಸ್ತಾ ಇದ್ದಾರೆ ವಿಜಯಪುರ 24-5. ಅನೀಸ್ ಬಹಳ ಶುತಮರ್ತಿಯ ಪ್ರಯತ್ನ, ಕೇವಲ ಒಂದೋಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 25ಕ್ಕೆ ತಲುಪ್ತಾ ಇದೆ. ಸುರಕ್ಷಿತ ಆಟ, ಒಂದೋಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 27ಕ್ಕೆ ತಲುಪ್ತಾ ಇದೆ, 26ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 5ನೇ ಓವರ್ನಲ್ಲಿ ಒಂದೋಟಗಳ ಸೇರ್ಪಡೆ. ತಂಡದ ಮೊತ್ತ 27. ಒಂದೋಟಗಳ ಸೇರ್ಪಡೆ. ಥರ್ಡ್ ಅಂಪೈರ್ ಸೂಚನೆ ರವಾನಿಸ್ತಾ ಇದ್ದಾರೆ ರನ್ಔಟ್ಗಾಗಿ. ಬಲವಾದಂತಹ ಮನವಿಯನ್ನು ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ ರನ್ಔಟ್ಗಾಗಿ. ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಅದ್ಯಾವ ರೀತಿಯ ತೀರ್ಪು ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ನಾಟ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಮೊತ್ತ 28. 5 ಹೆಬ್ಬೆರಗಳ ಆಘಾತದ ನಡುವೆ ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನೇರ ಗುರಿ ದಾಖಲಿಸುವಂತಹ ಪ್ರಯತ್ನ, ರನ್ಔಟ್ ಅವಕಾಶ ಇತ್ತು. ಒಂದೋಟಗಳ ಸೇರ್ಪಡೆ. ತಡ ಮೊತ್ತ 29ಕ್ಕೆ ತಲುಪ್ತಾ ಇದೆ. ಅಂತಿಮ ಒಂದು ಚೆಂಡು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಔಟ್ ಹೆಚ್ಚಾಗಿರ್ತಕ್ಕಂಥ ಹೊಡೆತ. ಒಂದೋಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. 5ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ತಡ ಮೊತ್ತ 30 ಓಟಗಳು. ಅಂತಿಮ 6 ಚೆಂಡುಗಳು ಆರಂಭಿಕ ಸೆಷನ್ ಅಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. 3ನೇ ಬಾರಿಗೆ ಆಶ್ರಯ ಕ್ರಿಕೆಟರ್ಸ್ ಈ ರೀತಿಯ ಒಂದು ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಮುಂದಿನ ಪಂದ್ಯ ಟ್ರೋಫಿ ಫೈಟರ್ಸ್ ಆರಂಭಿಕ ಹಂತದ ಟಾಸ್ ಸೇವನೆ ದಾಖಲಿಸಿದ್ದಾರೆ. ತೀರ್ಮಾನ ತಿಳಿಸಿಕೊಳ್ಬೇಕು. ಕೊನೆಯ 5 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ನಾಣಿ ಬಹಳ ಶುತ ಬರುತ್ತೆ ಹೊಡೆತ. ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊತ್ತ 35 ಓಟಗಳು. ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. 6ನೇ ವಿಕೆಟ್ ರೂಪದಲ್ಲಿ ಮಹೇಶ್ ಔಟ್ ಆದ್ರು.
ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಬಹಳಷ್ಟು ಉತ್ತಮತೆ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ ಒಂದೋಟಗಳಿಗೆ ಹೆಚ್ಚು ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 36. ಕೊನೆಯ 2 ಚೆಂಡುಗಳು ಬಾಕಿ ಉಳಿದ. ಅಲ್ಲಿ ಬೌಂಡ್ರಿ ಚೆಕಿಂಗ್ ಆಗಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಸೇಫ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಕೇವಲ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ತಡ ಮೊತ್ತ 37. ಆಸ್ಟ್ರೇಲಿಯಾ ಕ್ರಿಕೆಟರ್ಸ್ 3ನೇ ಬಾರಿಗೆ ಅಗಲಿದ ಮಿತ್ರರಾಗಿರ್ತಕ್ಕಂಥ ಎಡ್ವಿನ್ ಮತ್ತು ಅಲ್ವಿನ್ ಅವರ ಒಂದು ಸ್ಮರಣಾರ್ಥವಾಗಿ ಕ್ರಿಸ್ಮಸ್ ಹಬ್ಬದ ಪರ್ವಕಾಲ, ಹೊಸ ವರ್ಷದ ಸಂಭ್ರಮ ಸಡಗರದ ನಡುವೆ ಈ ಒಂದು ಅತ್ಯುತ್ತಮ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆ. ಈ ಹಿಂದೆ 2 ಬಾರಿ ಅತ್ಯುತ್ತಮ ಪಂದ್ಯಾಟವನ್ನು ನಡೆಸಿದ್ದಾರೆ. ಈ ಬಾರಿ 3ನೇ ವರ್ಷದ ಪಂದ್ಯಾಕೂಟ. ಮುಂದಿನ ಪಂದ್ಯ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಟ್ರೋಫಿ ಫೈಟರ್ಸ್ ತೀರ್ಮಾನ ತಿಳಿಸಿಕೊಳ್ಳಬೇಕು. ಅಲ್ಲಿ ಆರಂಭಿಕ ಹಂತದ ಆಟಗಾರರ ಅಂಗಳಕ್ಕೆ ಬರಬೇಕು. ಫಹಾದ್ ಮತ್ತು ಫಹಾದ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಇನ್ನಿಂಗ್ಸ್ ಮೊದಲ ಚೆಂಡು, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವಿಜಯಪುರ 38ರ ಟಾರ್ಗೆಟ್. ಸತತ 2 ಚೆಂಡುಗಳ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಬುನಿ. ಮತ್ತೆ 3ನೇ ಚೆಂಡಿಗಾಗಿ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ರಿಸ್ಕಿ ಸಿಂಗಲ್ ಅಪಾಯದ ಓಟವನ್ನು ದಾಖಲಿಸಿದ್ರು. ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ ವಿಜಯಪುರ. 38ರ ಒಂದು ಸವಾಲನ್ನು ಕಾಣಬೇಕಾಗಿರ್ತಕ್ಕಂಥ ತಂಡ.
ಮೊದಲ 3 ಚೆಂಡುಗಳ ಮುಕ್ತಾಯದ ಬಳಿಕ ಒಂದೋಟವನ್ನಷ್ಟೇ ದಾಖಲಿಸಿದ್ದಾರೆ. ಸೆಹ್ವಾಗ್ ದಾಖಲಿಸಬಲ್ಲಂತಹ ಹ್ಯಾಟ್ರಿಕ್ಸ್ ಬೌಂಡ್ರಿಗೆ 7 ಹಿಲ್ಸ್ ಮುಖಾಂತರವಾಗಿ 1,000 ರೂಪಾಯಿಗಳ ಘೋಷಣೆ. ಡಾಟ್ ಬಾಲ್ ಸೇರ್ಪಡೆ. ಗಾಲಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಪ್ರಖ್ಯಾತ್ ಬಹಳಷ್ಟು ಸಮಯಗಳ ಬಳಿಕ ಈ ರೀತಿಯನ್ನು ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರ. ಕೆಆರ್ಪುರದ ಅತ್ಯುತ್ತಮ ಆಟಗಾರರ ಸಾಲಿನಲ್ಲಿ ಅತ್ಯುತ್ತಮ ಯಶಸ್ಸನ್ನು ಕಂಡಿರ್ತಕ್ಕಂಥ ಓರ್ವ ಹೆಮ್ಮೆಯ ಕ್ರಿಕೆಟರ್ ಕೂಡ. ರಾಜ್ಯದ ಪ್ರಸಿದ್ಧ ತಂಡ ನ್ಯಾಶ್ ಪರವಾಗಿ ಅತ್ಯುತ್ತಮ ಆಟವನ್ನೇ ಆಡಿದ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆ. 1 ಓಟಗಳ ಸೇರ್ಪಡೆತನ ಮತ್ತೆ 2ಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ 2 ಮತ್ತೆ ಅಭಿನಿ. ನಾಳೆ ಬೆಳಗಿನ ಅವಧಿಯಿಂದ 8 ಗಂಟೆಗೆ ಸರಿಯಾಗಿ 2ನೇ ದಿನದ ಪಂದ್ಯಗಳು ಆರಂಭವನ್ನು ಪಡ್ಕೊಳ್ಳುತ್ತೆ. ಶಾಟ್ ಆಗಿತ್ತು. ಬಹಳ ಸೂಕ್ತವಾದ ಹೊಡೆತ. ಮೊದಲ ಬೌಂಡ್ರಿ ಸೆಹ್ವಾಗ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮುಂದಿನ ಪಂದ್ಯ ಟ್ರೋಫಿ ಫೈಟರ್ಸ್ ಕ್ಷೇತ್ರಕ್ಷಣೆ ಆಯ್ದುಕೊಳ್ತಾ ಇದ್ದಾರೆ. ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಲೋಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. ಮತ್ತೆ 7 ಓಟಗಳು. ಮತ್ತೆ ವಿನೋದ್ ಓಡಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. 2ನೇ ಓವರ್ನ ಮೊದಲ ಚೆಂಡು ಓಟಗಳಿಗೆ ವಿನೋದ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೂವತ್ತ 8ರ ಒಂದು ಸುಲಭ ಸವಾಲನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ. ಗಾತಿ ಪರಿವರ್ತನೆ ಚೆಂಡು ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಪ್ರದರ್ಶನ ಪಂದ್ಯ ಅತ್ಯುತ್ತಮ ಮಟ್ಟದ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ರೆಸ್ಟ್ ಆಫ್ ಕೆಆರ್ ಪುರಂ. ಶಾಟ್ ಆಗಿತ್ತು. ಬಹಳ ಸುತ್ತಮುತ್ತ ಹೊಡೆತ. ಫಹಾದ್ ಅತ್ಯುತ್ತಮ ಹೊಡೆತವನ್ನು ದಾಖಲಿಸಿರುವ 4 ಓಟಗಳ ಸೇರ್ಪಡೆ. ಮತ್ತೆ 11 ಓಟಗಳು. ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ ಇತ್ತು. ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಬೆಸ್ಟ್ ಆಫ್ ಕೆಆರ್ ಪುರಂ ಎಸೆತಗಾರಿಕೆ ವಿಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಹಂತ. ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ಳಬಹುದಾಗಿತ್ತು. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತ ಸೂಚನೆ ತಡ. ಮತ್ತು 26 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. 38ರ ಟಾರ್ಗೆಟ್.
ಶಾಟ್ ಆಗಿತ್ತು, ಬಹಳ ಶುದ್ಧ ಬರೆದ ಹೊಡೆತ, ಮತ್ತೆ ದಾಂಡಿನ ಮೂಲಕ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 22 ಓಟಗಳು ಬರಬೇಕಾಗಿದೆ ಪರಿಸ್ಥಿತಿಯಲ್ಲಿ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ತನ್ನ ಮೊತ್ತ 16. ಹೊಸ ಬೌಲರ್ ಮಹೇಶ. ಗತಿ ಪರಿವರ್ತನೆ ಚೆಂಡು ಮತ್ತೆ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಮುಂದಿನ ಪಂದ್ಯ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಟ್ರೋಫಿ ಫೈಟರ್ಸ್ ಕ್ಷೇತ್ರಕ್ಷಣೆ ಆಯ್ದುಕೊಳ್ತಾ ಇದ್ದಾರೆ. ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನ, ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 18 ಓಟಗಳು, 20 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ ನಡೆದಂತಹ ಪರಿಸ್ಥಿತಿಯಲ್ಲಿ. ಮತ್ತೆ ಮಹೇಶ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ, ಅಂಕಿಅಂಶ ಪಡೆಯನ್ನು ಕಾಣ್ತಾ ಇದೆ. ನಮ್ಮ ಈ ಒಂದು ವ್ಯವಸ್ಥಿತ ದಂಡು ಚೆಂಡಿನ ಕಾರ್ಯಕ್ರಮದ ಪ್ರೋತ್ಸಾಹದಾಯಕರಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ಶ್ರೀಯುತ ಸುಮಂತ್ ಅವರು, ಆಲ್ಫ್ರೆಡ್ ಅವರು, ಜಗದೀಶ್ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮಗಿದು ಆತ್ಮೀಯ ಆದರಣೀಯ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಹಗಲು ರಾತ್ರಿಯ ದಂಡು ಚೆಂಡಿನ ಪಂದ್ಯಾಕೂಟಕ್ಕಾಗಿ. ತಡ ಮೊತ್ತ 22. ಎಲ್ಲರ ಚಿತ್ತ ಪ್ರಖ್ಯಾತ್ನತ್ತ ಇನ್ನು ಕೂಡ ಪ್ರಖ್ಯಾತ ಹೆಸರುಗಾರಿಕೆ ಭಾಗದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇಲ್ಲ. ಜಯಕ್ಕಾಗಿ ಕೇವಲ 16 ಓಟಗಳು ಬರಬೇಕಾಗಿದೆ ನೋಡುವಂತ 18 ಚೆಂಡುಗಳಲ್ಲಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಅಭಿನಿ ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ನೆಟ್ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನ ಮಾಡಿದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 16 ಓಟಗಳು ಬರಬೇಕಾಗಿದೆ. ಪ್ರದರ್ಶನ ಪಂದ್ಯವನ್ನು ರೋಚಕ ಹಂತಕ್ಕೆ ಕೊಂಡೊಯ್ಯುವಂತ ಬೆಸ್ಟ್ ಆಫ್ ಕೇರ್ ಪ್ರಾಮ್. ಬೌಂಡ್ರಿ ಅಡ್ಡಾಯಿಸಿದ್ರು. ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. 15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹದಿನೈದಕ್ಕೆ 15. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಬ್ಲಾಕಲ್ ಮಾದರಿಯ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 2 ಚೆಂಡು ಹಂತದಲ್ಲಿ ಬಾಕಿ ಉಳಿತಾ ಇದೆ. ತಡ ಮೊತ್ತ 23.
15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 14 ಚೆಂಡುಗಳಲ್ಲಿ 14ಕ್ಕೆ 15 ವೈಡ್ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ಮೊತ್ತ 24 14 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ವಿಜಯಪುರ ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. 13-14 ಎಕ್ಸಿಬಿಷನ್ ರೂಪದ ಪಂದ್ಯ, ಪ್ರದರ್ಶನ ಪಂದ್ಯದ ರೂಪದ ಪಂದ್ಯ ಮತ್ತೆ ಹೋರಾಟದ ಅಂಚಿಗೆ ಸಾಗುವಂತಹ ಸಿದ್ಧತೆಯನ್ನು ಪಡ್ಕೊಳ್ತಾ ಇದೆ. 13ಕ್ಕೆ 14 ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಕೊನೆಯ 12 ಎಸೆತ ಜಯಕ್ಕಾಗಿ. 14 ಓಟಗಳು ಬರಬೇಕಾಗಿದೆ. ಮತ್ತೆ ಮಹೇಶ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಫಾಸ್ಟ್ ಪಡ್ಕೊಂಡ್ರು. ಅಂತಿಮ 11 ಎಸೆತ 10 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಮಹೇಶ್ ಬಹಳ ಸುತ್ತಮುತ್ತ ಕ್ಷೇತ್ರರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ನೇರ ಗುರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 10 ಚೆಂಡು 9 ಓಟಗಳು ಬರಬೇಕಾಗಿದೆ. 10ಕ್ಕೆ 9. ಮತ್ತೆ ಮಹೇಶ್ ನೆಟ್ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ಜಯಕ್ಕಾಗಿ. 8 ಓಟಗಳು ಬರಬೇಕಾಗಿದೆ. 9 ಚೆಂಡುಗಳಲ್ಲಿ 9 ಎಸೆತ 8 ಓಟಗಳು ಬರಬೇಕಾಗಿದೆ. ಬಹಳ ಶುದ್ಧಮತೆ ಹೊಡೆತ ಮತ್ತೆ ದಾಳಿನ ಮುಖಾಂತರವಾಗಿ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ ಜಯಕ್ಕಾಗಿ. ಕೇವಲ 4 ಓಟಗಳು ಬರಬೇಕಾಗಿದೆ. ವಿಜಯಪುರ ಪ್ರದರ್ಶನ ಪಂದ್ಯದ ಜಯದ ಕಡೆಗೆ ದಾಂಗುಡಿಯನ್ನು ಇಡ್ತಾ ಇರ್ತಕ್ಕಂಥ ತಂಡ. ಅಡ್ಡ ಹೊಡೆತಗಳ ಮಾದರಿಯ ಹೊಡೆತವನ್ನು ದಾಖಲಿಸಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 6 ಚೆಂಡು 4 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕೊನೆ ಓವರ್ಗಾಗಿ ಪ್ರಖ್ಯಾತ್ ಪ್ರೇಕ್ಷಕರ ನಿರೀಕ್ಷೆ ಆಟಗಾರ. ಮೊದಲ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ದಾಖಲಿಸಿದ್ದಾರೆ. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಹಂತದ 5 ಎಸೆತ 3 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಓಡಾಂತರವಾಗಿ ಬೇದಿರ್ತಕ್ಕಂಥ ಚೆಂಡು ವಿಜಯಪುರ
ಎಕ್ಸಿಬಿಷನ್ ಪಂದ್ಯದ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳು ತಂಡಕ್ಕೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ವಿಜಯಪುರಕ್ಕೆ ಹೋರಾಟದ ಪ್ರದರ್ಶನ ಕೊಟ್ಟ ದಿನದ ಮುಂದಿನ ಪಂದ್ಯ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಟ್ರೋಫಿ ಫೈಟರ್ಸ್ ಕ್ಷೇತ್ರಕ್ಷಣೆ ಆಯ್ದುಕೊಳ್ತಾ ಇದ್ದಾರೆ. ಕ್ಷೇತ್ರಕ್ಷಣೆಗೆ ಬನ್ನಿ ಸರ್, ವಿಳಂಬ ಮಾಡಬೇಡಿ. ಅದೇ ರೀತಿ ಕವರ್ ಡ್ರೈವ್ ಆರಂಭಿಕ ಹಂತದ ಆಟಗಾರರು ಕೂಡ ರೆಡಿಯಾಗಿರ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ದಿನದ ಮುಂದಿನ ಹಂತ